ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಇಷ್ಟು ದಿನ ಕೆಲಸ ಇರಲಿಲ್ಲ, ಒಂದು ತಿಂಗಳು ಆಷಾಢ ಬೇರೆ ಇತ್ತಲ್ಲ, ಹಂಗಾಗಿ ಯಾವುದೇ ಥರದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಮಗೆ ಕೆಲಸ ಇದೆ, ಕ್ಯಾಂಟ್ರಿಂಗ್ ಕೆಲಸ, ಊಟಕ್ಕೆ ಬಡಿಸೋಂಥದ್ದು. ಇವತ್ತು ನಮ್ಮ ಜೊತೆ ನಮ್ಮ ಅಣ್ಣನೂ ಬರ್ತಾಯಿದ್ದಾನೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಶ್ರೀಧರ್ ಸಿಕ್ತ ಆಲ್ಕುರ್ಕಿಗೆ ಹೋದಾಗ ಆ್ಯಂಡ್ ಜಿ ಕೆನೇ ಸಿಕ್ತ. ಅಲ್ಲಿಂದ ಸೀದಾ ನಾವು ಜಿ ಕೆ ಮನೆಗೆ ಹೋದ್ವು. ಯಾಕಪ್ಪ ಅಂದರೆ ಜಿ ಕೆನೇ ಟೀ ಇಡ್ತೀನಿ ಅಂತ ಹೇಳ್ದ. ಟೀ ಕುಡ್ದಾಯಿತು. ಕುಡ್ದಾದ ನಂತರ ನಾವು ಹೊರಟಾದ್ಮೇಲೆ ಜೋರಾಗಿ ಮಳೆ ಬರ್ತಿದ್ದು ಗೈಸ್. ಹಂಗಾಗಿ ನಾವು ಒಂದು ಜಾಗದಲ್ಲಿ ನಿಂತಿದ್ದು. ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ನನ್ನ ಬ್ಯೂಟಿಗೆ ಎಷ್ಟೊಂದು ಜನ ಹುಡುಗಿರು ಬಿದ್ದೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಮುಖನೇ ತೋರಿಸ್ತಿರ್ಲಿಲ್ಲ ನಮ್ಮ ಹುಡುಗ. ಕೆರೆ ಹತ್ರಬಳ ಹೋಗ್ತಾ ರೋಡ್ ಸೈಡಲ್ಲಿ ಜನಗಳು ನಿಂತಿದ್ರು ಮತ್ತು ಪೊಲೀಸ್ನರಿದ್ರು. ಈ ಫ್ಲೇವರ್ ಕೆಳಗೂ ಅಷ್ಟೇ ಪೊಲೀಸ್ನರು ಮತ್ತು ಜನಗಳಿದ್ರು. ಯಾಕೆ ಅಂತ ಗೊತ್ತಾಗಲಿಲ್ಲ. ಬಟ್ ಮುಂದೆ ಟ್ಯಾಕ್ಟ್ರುಗಳಲ್ಲಿ ಜನ ಹೋಗ್ತಿರೋದು ನಾನು ನೋಡ್ಬಿಟ್ಟು ನಾನು ಫಿಕ್ಸ್ ಆದೆ, ಗುರು ಯಾವ್ದಾರ MLA ಬರ್ತಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ MLA ಅಲ್ಲ, ನಮ್ಮ ರಾಜ್ಯದ ಸಿದ್ದರಾಮಯ್ಯ ಮತ್ತು DK ಬರ್ತಿದ್ದಾರೆ ಅಂತ ಗೊತ್ತಾಯಿತು. ತುಂಬ ಜನ ಗೈಸ್, ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಟ್ಯಾಕ್ಟ್ರಲ್ಲಿ, ಲಾರಿಲಿ, ಬಸ್ಸಲ್ಲಿ ಈ ಥರ ಎಲ್ಲ ಬರ್ತಿದ್ರು ಗೈಸ್. ನಾನು ಒಂದೇ ಒಂದು ಹೇಳೋದು, ಈ ರಾಜಕೀಯದವ್ರು ಯಾವ್ದಾರ ಒಂದು ಪಕ್ಷದ ಏನಾರೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ಬಟ್ ಜನ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಬಟ್ ಎಲ್ಲಿಂದ ಬರ್ತಾರೆ ಗೊತ್ತಾ? ಇವರೆಲ್ಲ ಮನೆಗಳಿಂದ ಚೆನ್ನಾಗಿ ಗೊತ್ತು. ಒಬ್ಬರಿಗೆ ಒಂದು ಮನೆಯಿಂದ ಒಬ್ಬರು ಬಂದರೆ ಒಂದು 200 ರೂಪಾಯೋ 300 ರೂಪಾಯೋ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬರ್ತಾರೆ ಗೈಸ್. ಇದು ಪಕ್ಕಾ ಫಿಕ್ಸ್. ಯಾವುದೇ ರಾಜಕೀಯದ ಕಾರ್ಯಕ್ರಮಗಳು ಬಂದರೆ ಅದು ಫಿಕ್ಸ್ ಅಂದ್ಕೊಂಬಿಡಿ. ಅದು ನಿಮಗೂ ಗೊತ್ತು, ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ತಲಾ ಒಬ್ಬರಿಗೆ ಒಂದು 200 ರೂಪಾಯಿ 500 ರೂಪಾಯಿ ಹಿಂಗೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಗೈಸ್, ಕರ್ಕೊಂಬಂದು ಬಿಡ್ತಾರೆ. ಜನಗಳು ಹಾಗಾಗಿ ಗೈಸ್, ಯಾವ್ದಾರ MLA ಫಂಕ್ಷನ್ ಆಯಿತು ಸಕ್ಕತ್ ಜನ ಸೇರೋದು ಇದೇ ಒಂದು ಕಾರಣಕ್ಕೆ. ಏನಾದರೂ ಕೊಡಲ್ಲ ಅಂತ ಅಂದರೆ ಗೈಸ್ ನಿಜವಾಗ್ಲೂ ಹೇಳ್ತೀನಿ, ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಅಷ್ಟೇ. ಗೈಸ್, ನಾನು ಹೇಳಿದ್ದು ಸರಿನಾ ಅಥವಾ ತಪ್ಪ ಅಂತ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನನ್ನ ಪ್ರಕಾರ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ. ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಲೆಟ್ಸ್ ಗೋ ಗೈಸ್. ನಾವು ಈಗ ಬೆಟ್ಟಕ್ಕೆ ಬಂದ್ವಿ ಗೈಸ್. ಯಾಕೆಂದರೆ ಇವತ್ತು ಮತ್ತು ನಾಳೆ 2 ದಿವಸನೂ ನಮಗೆ ಇಲ್ಲೇ ಕೆಲಸ ಇರೋವಂಥದ್ದು. ಬಿಟ್ಟಿ ಸಿಗುತ್ತೆ ಅಂದರೆ ಎಲ್ಲ ಒತ್ತೊತ್ಕೊಂಡು ಹೋಗ್ತಿರಲ್ಲ. ನೋಡಿ, ಇವನು ಸರನೇ ಹೊಡ್ಕೊಂಡು ಹೊಲ್ಟ. ಒಂದು ಸರ ಫ್ರೀಯಾಗಿ ಸಿಗುತ್ತೆ ಅಂತ. ಫ್ರೀಯಾಗಿ ಸಿಗುತ್ತೆ ಅಂತ ಒತ್ತತ್ಕೊಂಡು ತಿಂತವನೇ ಗೈಸ್.
ಗೈಸ್ ಈಗ ಟೈಮ್ ಬಂದು 7:20. ಊಟಕ್ಕಿಡಕ್ಕೆ ಎಲ್ಲ ರೆಡಿ ಮಾಡ್ಕೊಂತಿದ್ದು ನಾವು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಗೈಸ್ ಕರ್ನಾಟಕದಲ್ಲಿ ಎಂತೆಂಥರೆಲ್ಲ ಹೆಸರು ಮಾಡ್ತಾರೆ ಗೈಸ್. ನಮ್ಮ ಹುಡುಗ ಇವನು ಗೈಸ್ ತುಂಬಾ ಟ್ಯಾಲೆಂಟ್ ಇರುವಂತ ವ್ಯಕ್ತಿ. ಇವನ್ನ ಬೆಳೆಸ್ಬೇಕು ಗೈಸ್. ಯಾರಾದರೂ ಆರ್ಕೆಸ್ಟ್ರಾ ಗೊತ್ತಿದ್ರೆ ಹೇಳಿ ಗೈಸ್, ಇವನನ್ನ ಸೇರಿಸ್ತೀನಿ. ಇವನ ಟ್ಯಾಲೆಂಟ್ ಎಲ್ಲೋ ಹೋಗ್ಬಿಡ್ಲಿ ಅಂತ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಗೈಸ್ ಎಲ್ಲ ಕೆಲಸ ಮುಗಿಸೋ ವರ್ಷಕ್ಕೆ 11:48 ಆಯಿತು ಗೈಸ್. ಈಗ ಸೀದಾ ನಾವು ಚೌಟ್ರಿ ಮೇಲ್ಗಡೆಗೆ ಬಂದ್ವು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಗೈಸ್. ಯಾಕೆಂದರೆ ಅಷ್ಟೇ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಹಾಗಾಗಿ ನಾವು ಅಲ್ಲಿ ಮಂಕಣಕ್ಕಾಗಲ್ಲ ಅಂತ ಗೊತ್ತಾಗಿ ಮತ್ತೆ ಊಟದ ಅಲ್ಲಿಗೆ ಬಂದವು ಗೈಸ್. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್.